ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ಇವತ್ತಿನ ಈ ವಿಡಿಯೋದಲ್ಲಿ ಸೀರೆಗೆ ಕುಚ್ಚೆಲ್ಲ ಹಾಕಿದ ಮೇಲೆ ಸ್ವಲ್ಪ ಸಿಲ್ಕ್ ಥ್ರೆಡ್ ಉಳ್ಕೊಂಡಿತ್ತು. ಅದರಲ್ಲೇ ಸ್ಯಾರಿ ಮ್ಯಾಚಿಂಗ್ ಸೊಂಟದ ಪಟ್ಟಿ ಹಾಗೆಯೇ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸನ್ನು ಮಾಡ್ಕೊಂಡಿದ್ದೆ. ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಕ್ರೋಶೆಟ್ ಡಿಸೈನನ್ನು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಮೊದಲಿಗೆ ಸೊಂಟದ ಪಟ್ಟಿ ಮಾಡ್ಕೊಳ್ಳೋದಕ್ಕೆ ಕ್ರೋಶೆಟ್ ಪ್ಯಾಚಸ್ ಏನಿದೆ ಅಲ್ವಾ, ಅದನ್ನು ಮಾಡೋದಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕು ಅಂತ ಹೇಳಿ ನೋಡೋಣ. ಸ್ಯಾರಿ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್, ಫ್ಯಾಬ್ರಿಕ್ ಗ್ಲೂ, ಟ್ರಿಮ್ಮರ್, ಸ್ಮಾಲ್ ಸೈಜ್ಡ್ ಗೋಲ್ಡ್ ಬೀಡ್, ಮೀಡಿಯಮ್ ಸೈಜ್ಡ್ ಡಿಸೈನರ್ ಗೋಲ್ಡ್ ಬೀಡ್, ರಿಂಗ್ ಬೀಡ್, ಹಾಗೆಯೇ ಈ ಡಿಸೈನನ್ನು ಹಾಕೋದಕ್ಕೆ 11 ನಂಬರ್ ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. 0.7 mm. ಮೊದಲಿಗೆ ಸಿಲ್ಕ್ ಥ್ರೆಡ್ ದಾರನ 6 ಎಳೆ ದಾರ ಏನಿರುತ್ತೆ ಅಲ್ವಾ, ಅದನ್ನು ಗಂಟು ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ 6 ಎಳೆ ಸಿಲ್ಕ್ ಥ್ರೆಡ್ ದಾರನ ಹಾಕಿ 2 ಸತಿ ಗಂಟು ಮಾಡಿ ಇಟ್ಕೊಳ್ಬೇಕು. 2 ಸತಿ ಗಂಟೆಲ್ಲ ಹಾಕಾಗಿದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಲ್ಡ್ ಮಾಡಿಕೊಂಡು ನಾವು ಗಂಟು ಹಾಕಿರ್ತೀವಿ ಅಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರಬೇಕು. ಈಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಸ್ವಲ್ಪ ಸಿಲ್ಕ್ ಥ್ರೆಡ್ ದಾರನ ಸುತ್ತಕೊಂಡು ಗಂಟು ಹಾಕಿರ್ತೀವಿ ಅಲ್ವಾ, ಅಲ್ಲಿಂದನೇ ನೀಡಲ್ನ ಚುಚ್ಚಿ 3 ಚೈನನ್ನು ಮಾಡ್ಕೊಳ್ಬೇಕು. 1 2 3 ಚೈನನ್ನು ಮಾಡ್ಕೊಂಡಿದ್ದು ಆದಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರಾನ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತರಬೇಕು. ನೀಡಲ್ ಮೇಲೆ 3 ದಾರ ಆಗುತ್ತೆ. ಮೊದಲಿಗೆ 2 ದಾರಾನ ಒಂದು ಮಾಡ್ಕೊಳ್ಬೇಕು. ನಂತರ 2 ದಾರಾನ ಒಂದು ಮಾಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ದಾರಾನ ತಗೊಳ್ಬೇಕು, ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತರಬೇಕು. ಮೊದಲಿಗೆ 2 ದಾರಾನ ಒಂದು ಮಾಡಿಕೊಂಡು ಮತ್ತೆ 2 ದಾರಾನ ಒಂದು ಮಾಡ್ಕೊಳ್ತಾ ಪೂರ್ತಿ ರಿಂಗ್ ನಾವು ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ಬೇಕು. ಈ ಥರ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಿದ್ರೆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅಲ್ವಾ, ಅದನ್ನು ಕೂಡ ಡಬಲ್ ಕ್ರೋಶೆ ಜೊತೆಗೇ ನಾವು ಸೇರಿಸ್ಕೊಳ್ತಾ ಹೋಗಬೇಕು. ಒಂದು 5ರಿಂದ 6 ಡಬಲ್ ಕ್ರೋಶೆ ಹಾಕೋ ತನಕನೂ ಕೂಡ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಡಬಲ್ ಕ್ರೋಶೆ ಒಳಗಡೆ ಸೇರಿಸಬೇಕು. ನಂತರ ಈ ಥರ ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಥ್ರೆಡ್ ಕೂಡ ಡಿಸೈನಲ್ಲೇ ಸೆಕ್ಯೂರ್ ಆಗುತ್ತೆ. ಇದೇ ಥರ ಕಂಪ್ಲೀಟಾಗಿ ನಾವು ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಬೇಕು. ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ದಾರಾನ ಸುತ್ತಿರ್ತೀವಿ ಅಲ್ವಾ, ಅದು ಏನಕ್ಕೆ ಅಂತ ಅಂದರೆ ಈ ಥರ ಲೆಂತನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ನೋಡ್ಬೋದು ಇಲ್ಲಿ ಈ ಥರ ದಾರದ ಲೆಂತನ್ನು ಅಡ್ಜಸ್ಟ್ ಮಾಡೋದಕ್ಕೆ ಈ ಥರ ಇರುತ್ತೆ. ನೀವು ಡಬಲ್ ಕ್ರೋಶೆ ಮಾಡ್ತಾ ಇರಬೇಕಿದ್ರೆ ಕನ್ಸಿಸ್ಟೆಂಟಾಗಿ ಈಕ್ವಲ್ ಲೆಂತ್ ಬರೋ ಥರ ನೀವು ದಾರಾನ ತಗೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಒಂದು ಉದ್ದ ಒಂದು ಗಿಡ್ಡ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಥರ ಆಗದೇ ಇರೋ ಥರ ನೋಡಿಕೊಂಡು ಒಂದು ಈಕ್ವಲ್ ಲೆಂತಲ್ಲಿ ಡಬಲ್ ಕ್ರೋಶೆನ ಕಂಪ್ಲೀಟ್ ರಿಂಗ್ ನೀವು ಫಿಲಪ್ ಮಾಡಬೇಕು. ಈಗ ಕಂಪ್ಲೀಟ್ ರಿಂಗ್ ಫಿಲ್ ಆಗಿದೆ. ಇದನ್ನು ಲಾಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು 3 ಚೈನನ್ನು ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ನೀಡಲನ್ನು ಚುಚ್ಚಿ ಆ ಹೋಲ್ ಗ್ಯಾಪಿಂದ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಈಗ ಇದು ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗಿದ ಮೇಲೆ ಒಂದು ಚೈನನ್ನು ಹಾಕಿ ಸ್ವಲ್ಪ ಜಾಸ್ತಿ ದಾರನ ಮೇಲೆ ಮಾಡಿ ಈ ಥರ ಕಟ್ ಮಾಡಿಕೊಂಡು ದಾರನ ಎಳ್ಕೊಂಡ್ರೆ ಗಂಟಾಗತ್ತೆ. ಈಗ 2ನೇ ಸ್ಟೆಪ್ಪಿಗೆ ನಾನು ಪರ್ಪಲ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಇದು ಕೂಡ 6 ಎಳೆ ಸಿಲ್ಕ್ ಥ್ರೆಡ್ ದಾರ. ಇದನ್ನು ಕೂಡ ನಾವು ಎಕ್ಸ್ಟ್ರಾ ಥ್ರೆಡ್ ಏನು ಬಿಟ್ಟಿದ್ವಿ ಅಲ್ವಾ, ಅದ್ರ ಜೊತೆಗೇ ಸೇರಿಸ್ಕೊಂಡು ಕ್ಲೀನಾಗಿ ಗಂಟು ಹಾಕ್ಕೊಳ್ಬೇಕು. ಈ ಥರ ಗಂಟು ಹಾಕ್ತಾ ಇರಬೇಕಿದ್ರೆ ದಾರ ಹೆಚ್ಚು ಕಮ್ಮಿ ಬರದೇ ಇರೋ ಥರ ನೋಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ಅದು ಡಿಸೈನ್ ಜೊತೆಗೇ ಆಚೆ ಈಚೆ ಆಗಿಬಿಡತ್ತೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೆಲ್ಲಿ ಗಂಟು ಮಾಡಿರ್ತೀವಿ ಅಲ್ವಾ, ಅಲ್ಲಿಂದನೇ ಒಂದು ಚೈನನ್ನು ಮಾಡ್ಕೊಳ್ಬೇಕು. ನೋಡ್ಬೋದು ಗಂಟು ಕೂಡ ಹಿಂದ್ಗಡೆ ಸೆಕ್ಯೂರ್ ಆಗಿದೆ. ಒಂದು ಚೈನನ್ನು ಮಾಡ್ಕೊಂಡಿದ್ದು ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಸ್ಮಾಲ್ ಸೈಜ್ಡ್ ಗೋಲ್ಡ್ ಬೀಡ್ ಏನಿದೆ ಅಲ್ವಾ, ಅದನ್ನು ಸೇರಿಸ್ಕೊಳ್ಬೇಕು. ಗೋಲ್ಡ್ ಬೀಡನ್ನು ಸೇರಿಸ್ಕೊಂಡಿದ್ದು ಆದಮೇಲೆ ನಾವು ಡಬಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ ಈ ಥರ ಜಡೆ ಥರ ಡಿಸೈನ್ ಕಾಣುತ್ತೆ. ಅದರಲ್ಲಿ ಒಂದು ಚೈನನ್ನು ಬಿಟ್ಟು ನೆಕ್ಸ್ಟ್ ಚೈನಿಗೆ ಹೋಗಿ ಈ ಬೀಡನ್ನು ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ಆಲ್ಟರ್ನೇಟ್ ಚೈನ್ಸಿಗೆ ಏನು ಮಾಡಬೇಕು, ಲಾಕ್ ಮಾಡಬೇಕು. ಒಂದು ಚೈನಷ್ಟು ಗ್ಯಾಪನ್ನು ಬಿಟ್ಟು ಪಕ್ಕದ ಚೈನಿಗೆ ಹೋಗಬೇಕು. ಈ ಸ್ಟೆಪ್ಪಲ್ಲಿ ಕರೆಕ್ಟ್ ಕಾಣುತ್ತೆ ನೋಡಿ. ಒಂದು ಚೈನನ್ನು ಬಿಡಬೇಕು, ಪಕ್ಕದ ಚೈನಿಗೆ ಹೋಗಿ ಬೀಡನ್ನು ಲಾಕ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಬೀಡಿಗೆ ಒಂದು ಚೈನಷ್ಟು ಗ್ಯಾಪ್ ಏನಿರುತ್ತೆ ಅಲ್ವಾ, ಆ ಸ್ಪೇಸಲ್ಲಿ ಕರೆಕ್ಟಾಗಿ ನಾವು ಹಾಕಿರೋ ಅಂತಹ ಬೀಡ್ ಹೋಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂತ ಅಂದರೆ ವೇವಿ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ರಿಂಗ್ ಇದೇ ಥರನೇ
ಮಾಡ್ಕೊಂಡಿದ್ದು ಆದಮೇಲೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಈಗ ಥರ್ಡ್ ಸ್ಟೆಪ್ಪಿಗೆ ನಾವು ಎಲ್ಲಿಗೆ ಬೀಡ್ ಹಾಕಿ ಮುಗಿಯುತ್ತೆ ಅಲ್ವಾ, ಅಲ್ಲಿಂದನೇ 3 ಚೈನನ್ನು ಹಾಕ್ಕೊಂಡು ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡನ್ನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದೇ ಜಾಗಕ್ಕೇ ನೀಡಲ್ನ ಚುಚ್ಚಿ ದಾರಾನ ತಂದು ಈ 3 ಚೈನನ್ನು ಲಾಕ್ ಮಾಡ್ಕೊಳ್ಬೇಕು. ಈಗ ಬೀಡ್ ಮೇಲೆ ಒಂದು ಔಟ್ಲೈನ್ ಥರ ಕಾಣುತ್ತೆ. ಸೆಕೆಂಡ್ ಸ್ಟೆಪ್ಪಿಗೂ ಕೂಡ ನೀವು ಬಿಡ್ಬೋದು, ಆದರೆ ಈ ಥರ ಒಂದು ಔಟ್ಲೈನ್ ಹಾಕೋದ್ರಿಂದ ಒಂದು ಹೂ ಥರ ಡಿಸೈನ್ ಬರುತ್ತೆ. ಸೊಂಟದ ಪಟ್ಟಿ ಅಲ್ವಾ, ಸ್ವಲ್ಪ ಅಗಲ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಥರ ಕ್ರೋಶೆಟ್ ಪ್ಯಾಚಸನ್ನು ಮಾಡ್ಕೊಂಡಿರೋದು. 3 ಚೈನನ್ನು ಮಾಡ್ಕೊಳ್ಬೇಕು. ಬೀಡ್ ಮೇಲೆ ಹೋಗಿ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಈ 3 ಚೈನನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಔಟ್ಲೈನ್ ಆದಮೇಲೆ ಕೊನೆಯಲ್ಲಿ 2 ಚೈನನ್ನು ಹಾಕಿ ದಾರಾನ ಎಳ್ಕೊಂಡ್ಬಿಟ್ರೆ ಅದು ಗಂಟಾಗತ್ತೆ. ಈಗ ಬ್ಯಾಕ್ ಸೈಡಲ್ಲೂ ಕೂಡ ಎಕ್ಸ್ಟ್ರಾ ಥ್ರೆಡ್ಡನ್ನು ಗ್ಲೂ ಮಾಡಿ ಅಂಟಿಸ್ಕೊಂಡು ಮಧ್ಯದಲ್ಲೂ ಕೂಡ ಈ ಥರ ಗೋಲ್ಡ್ ಬೀಡನ್ನು ಇಟ್ಕೊಳ್ಬೇಕು. ಈ ಥರ ಒಂದಷ್ಟು ಪ್ಯಾಚಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಸೊಂಟದ ಪಟ್ಟಿ ಮಾಡ್ಕೊಳ್ಳೋದಕ್ಕೆ 1/4 ಇಂಚು ಅಗಲ ಇರೋದು, ಹಾಗೆಯೇ 20 ಇಂಚು ಉದ್ದ ಇರೋವಂತಹ ಒಂದು ಕ್ಯಾನ್ವಸ್ ಶೀಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರನೇ 3 ಇಂಚು ಅಗಲ 22 ಇಂಚು ಅಗಲ ಇರೋವಂತಹ ಉದ್ದ ಇರೋವಂತಹ 2 ಬಟ್ಟೆನ ತೊಗೊಂಡಿದ್ದೀನಿ, ಬಟ್ಟೆ ಪೀಸನ್ನು. ಮೊದಲಿಗೆ ನಾನು ಕ್ಯಾನ್ವಸ್ ಶೀಟನ್ನು ಆಲ್ರೆಡಿ ಒಂದು ಬಟ್ಟೆ ಪೀಸಿಗೆ ಈ ಥರ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ಯಾನ್ವಸ್ ಹಚ್ಚಿರೋ ಅಂತಹ ಬಟ್ಟೆ ಹಾಗೆಯೇ ಇನ್ನೊಂದು ಬಟ್ಟೆ ಪೀಸ್ ಇರುತ್ತೆ ಅಲ್ವಾ, ಅದನ್ನು ಈ ಥರ ಕ್ಯಾನ್ವಸ್ ತುದಿನಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಿಮಗೆ ಎಷ್ಟೆಷ್ಟು ಹತ್ತಿರ ಬೇಕು ಅಥವಾ ದೂರ ಬೇಕು ಅಂತ ಹೇಳಿ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಕ್ರೋಶೆಟ್ ಪ್ಯಾಚಸನ್ನು ಈ ಥರ ಫ್ಯಾಬ್ರಿಕ್ ಗ್ಲೂನ ಹಾಕಿ ಅಂಟಿಸ್ಕೊಳ್ಬೇಕು. ಇದೇ ಥರನೇ ಎಲ್ಲ ಕ್ರೋಶೆಟ್ ಪ್ಯಾಚಸನ್ನು ಕೂಡ ಅಂಟಿಸಿ ಇಟ್ಕೊಳ್ಬೇಕು. ಈಗಿದು ಪೂರ್ತಿ ಒಣಗಿದ ಆದಮೇಲೆ ನಾವು ಸಿಲ್ಕ್ ಥ್ರೆಡ್ ದಾರ ಯಾವ ಕಲರಲ್ಲಿ ಇರುತ್ತೆ ಅಲ್ವಾ, ಅದೇ ಕಲ್ಲರಲ್ಲೇ ಮಾಮೂಲಿ ಹೆಮ್ಮಿಂಗ್ ಥ್ರೆಡ್ ಬರುತ್ತೆ ಅಲ್ವಾ, ಸ್ಟಿಚ್ಚಿಂಗ್ ಥ್ರೆಡ್, ಅದನ್ನು ತಗೊಂಡು 4 ಕಡೆನೂ ಕೂಡ ಈ ಥರ ಒಂದು ಚಿಕ್ಕ ಚಿಕ್ಕ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಪರ್ಪಲ್ ಕಲರ್ಗೆ ಪರ್ಪಲ್ ಕಲರ್ ದಾರ ತೊಗೊಳ್ಬೇಕು, ಡಿಸ್ಟೆಂಪರ್ ಕಲರ್ಗೆ ಡಿಸ್ಟೆಂಪರ್ ತೊಗೊಂಡು ಈ ಥರ ಕೊನೆಯಲ್ಲೂ ಕೂಡ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ದಾರನ ತೊಗೊಂಡು ಗಂಟು ಮಾಡಿಕೊಂಡ್ರೆ ಕ್ರೋಶೆಟ್ ಪ್ಯಾಚಸ್ಸು ರೆಡಿ ಆಗಿಬಿಡುತ್ತೆ. ಈ ಥರ ಸೊಂಟದ ಪಟ್ಟಿನ ರೆಡಿ ಮಾಡ್ಕೊಳ್ಳೋದಾಗತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫಿನಿಶಿಂಗ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇದೇ ಥರನೇ ಗಮ್ ಮಾಡಿಟ್ಕೊಂಡಿರೋ ಅಂತಹ ಅಷ್ಟು ಪ್ಯಾಚಸ್ಸಿಗೂ ಕೂಡ ಈ ಥರ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ನಾವು ಹೊಲಿಗೆ ಹಾಕಿರ್ತೀವಿ ಅಲ್ವಾ, ಅಲ್ಲಿಗೆ ಒಂದು ಓವರ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈಗ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅಲ್ವಾ, ಅದನ್ನು ಕೂಡ ಮಡಚ್ಕೊಂಡು ಒಂದು ಹೊಲಿಗೆ ಮಾಡಿ ಇಟ್ಕೊಳ್ಬೇಕು. ಕೊನೆಯಲ್ಲಿ ಸೈಡಿಗೆ ಸ್ವಲ್ಪ ಬಟ್ಟೆ ಉಳಿದಿರುತ್ತೆ ಅಲ್ವಾ, ಅದನ್ನು ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಲಟ್ಕನನ್ನು ಹೊಲ್ಕೊಂಡ್ಬಿಟ್ರೆ ಸೊಂಟದ ಪಟ್ಟಿ ರೆಡಿ ಆಗಿಬಿಡುತ್ತೆ. ಈ ಥರ ಎಕ್ಸ್ಟ್ರಾ ಕ್ಲಾತನ್ನು ಮಡಚ್ಕೊಂಡು ಲಟ್ಕನನ್ನು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರೋಂತಹ ಸ್ಯಾರಿ ಮ್ಯಾಚಿಂಗ್ ಸೊಂಟದ ಪಟ್ಟಿನೂ ಕೂಡ ರೆಡಿ ಆಗುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಒಳ್ಳೆ ಫಿನಿಶಿಂಗ್ ಬಂದಿದೆ. ಈಗ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡ್ಕೊಳ್ಳೋದನ್ನು ನೋಡೋಣ. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಬ್ಯಾಂಗಲ್, ಫ್ಯಾಬ್ರಿಕ್ ಗ್ಲೂ, ಒಂದು ಟ್ರಿಮ್ಮರ್, ಸ್ಯಾರಿ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್, ಹಾಗೆ ಡೆಕೋರೇಟ್ ಮಾಡೋದಕ್ಕೆ ಒಂದಷ್ಟು ಕುಂದನ್ಸನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಸಿಲ್ಕ್ ಥ್ರೆಡ್ಡನ್ನು 20 ಎಳೆ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಫ್ಲ್ಯಾಟಾಗಿ ಈ ಥರ ಗಮ್ ಮಾಡಿ ಇಟ್ಕೊಳ್ಬೇಕು. ಮೊದಲಿಗೆ ಬ್ಯಾಂಗಲ್ಗೆ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು 20 ಎಳೆ ಸಿಲ್ಕ್ ಥ್ರೆಡ್ ದಾರಾನ ಈ ಥರ ಗ್ರಿಪ್ಪಲ್ಲಿ ಹಿಡ್ಕೊಂಡು ಸುತ್ಕೊಳ್ತಾ ಹೋಗಬೇಕು. ಈ ಥರ ಸುತ್ಕೊಳ್ಬೇಕಿದ್ರೆ ಎಡಗೈಯಲ್ಲಿ ದಾರನ ಗ್ರಿಪ್ಪಾಗಿ ಹಿಡ್ಕೊಳ್ಳೋದನ್ನು ಮರಿಬೇಡಿ. ಇಲ್ಲ ಅಂತ ಅಂದರೆ ಒಂದು ಸತಿ ದಾರ ಲೂಸ್ ಆಯಿತು ಅಂತ ಅಂದರೆ ಅದು ಮತ್ತೆ ಕಷ್ಟ ಅಂತ ಅನಿಸುತ್ತೆ ನಿಮಗೆ. ಈ ಥರ ಗ್ರಿಪ್ಪಲ್ಲಿ ಹಿಡ್ಕೊಂಡು ಕಂಪ್ಲೀಟಾಗಿ ಬ್ಯಾಂಗಲ್ ಕಾಣದೇ ಇರೋ ಥರ ಏನು ಮಾಡಬೇಕು, ಸುತ್ಕೊಳ್ತಾ ಹೋಗಬೇಕು. ಈ ಥರ ಕಂಪ್ಲೀಟಾಗಿ ಸುತ್ಕೊಂಡಿದ್ದಾದಮೇಲೆ ಕೊನೆಯಲ್ಲೂ ಕೂಡ ಅಷ್ಟೇ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕಿ ಉಳಿದಿರೋ ಅಂತಹ ಥ್ರೆಡ್ ಏನಿರುತ್ತೆ ಅಲ್ವಾ, ಅದನ್ನು ಕ್ಲೀನಾಗಿ ಗಮ್ಮಿಂದ ಸೆಕ್ಯೂರ್ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಗಮ್ ಮಾಡ್ಕೊಂಡ್ಬಿಟ್ರೆ ಬ್ಯಾಂಗಲ್ ರೆಡಿ ಆಗಿಬಿಡುತ್ತೆ. ನಾನು ಈ ಥರ ಸೆಟ್ಟನ್ನು ರೆಡಿ ಮಾಡಿದ್ದೀನಿ ಸ್ಯಾರಿ ಮ್ಯಾಚಿಂಗ್. ಈಗ ಇದನ್ನು ಒಂದೊಂದಾಗಿಯೇ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿರುವಂತಹ ಬಿಗ್ ಸೈಜ್ಡ್ ಬ್ಯಾಂಗಲಿಗೆ 4 ಸೈಡ್ ಈ ಥರ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಮೀಡಿಯಮ್ ಸೈಜ್ಡ್ ವೈಟ್ ಕುಂದನ್, ಹಾಗೆಯೇ ಅದರ ಅಕ್ಕಪಕ್ಕದಲ್ಲಿ ಮೀಡಿಯಮ್ ಸೈಜ್ ಇರೋವಂತಹ ಲೀಫ್ ಕುಂದನನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನಿಮಗೆ ಯಾವ ಥರ ಬ್ಯಾಂಗಲ್ ಬೇಕು, ಎಷ್ಟು
ರಿಚ್ಚಲ್ಲಿ ಬ್ಯಾಂಗಲ್ ಬೇಕು ಅಂತ ಹೇಳಿ ನೋಡಿಕೊಂಡು ನೀವು ಈ ಥರ ಕುಂದನ್ಸ್ ಆಗಿರ್ಬೋದು ಅಥವಾ ಪರ್ಲ್ಸ್ ಎಲ್ಲ ಸಿಕ್ಕತ್ತೆ ಅಲ್ವಾ, ಸ್ಟೋನ್ ಚೈನ್ ಆಗಿರ್ಬೋದು ಅಥವಾ ಕ್ರಿಸ್ಟಲ್ ಚೈನ್ ಎಲ್ಲ ಸಿಗುತ್ತೆ ಅಲ್ವಾ, ಅದರಲ್ಲಿ ಮಾಡ್ಕೊಳ್ಬೋದು. ಅದೇ ಥರನೇ ಈ ಪರ್ಪಲ್ ಕಲರ್ ಹೈಲೈಟ್ ಆಗಿದೆ ಅಲ್ವಾ, ಅದಕ್ಕೆ ಮಧ್ಯದಲ್ಲಿ ಒಂದು ವೈಟ್ ಕುಂದನ್ ಮೀಡಿಯಮ್ ಸೈಜ್ಡನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಡಿಸ್ಟೆಂಪರ್ ಕಲರ್ಗೆ ಒಂದು ಮೀಡಿಯಮ್ ಸೈಜ್ಡ್ ಕುಂದನ್ ಹಾಗೆಯೇ ಪರ್ಪಲ್ ಕಲರ್ ಲೀಫ್ ಕುಂದನ್ನು ಸ್ಟಿಕ್ ಮಾಡಿಕೊಂಡು ಈ ಥರ ಒಂದು ಕಂಪ್ಲೀಟ್ ಬ್ಯಾಂಗಲ್ ಸೆಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಬ್ಯಾಂಗಲ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಕಲರ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿರೋದ್ರಿಂದ ಬ್ಯಾಂಗಲ್ ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಒಂದು ಬ್ಯಾಂಗಲ್ ಸೆಟ್ಟಲ್ಲೇ ನೀವು ಸಿಂಗಲ್ ಬ್ಯಾಂಗಲನ್ನು ಹಾಕ್ಕೊಳ್ಬೋದು ಅಥವಾ ಬರೀ ಗೋಲ್ಡ್ ಕಲರನ್ನು ಹಾಕ್ಕೊಳ್ಬೋದು. ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲನ್ನು ಕೂಡ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲಿಗಾರು ಈ ಥರ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡು ಹೋದಾಗ ಯಾರಾದರೂ ಕೇಳ್ತಾರೆ ಅಲ್ವಾ, ಎಲ್ಲಿ ತರಿಸಿದ್ದು ಅಥವಾ ಯಾರಿಂದ ಮಾಡಿಸಿದ್ದು ಅಂತ ಹೇಳಿ. ಇಲ್ಲ ನಾನೇ ಮಾಡ್ಕೊಂಡಿದ್ದು ಅಂತ ಹೇಳುವಾಗ ಸಿಗೋ ಅಂತಹ ಖುಷಿ ಇದೆ ಅಲ್ವಾ, ಅದು ನಾವು ಎಷ್ಟೇ ದುಡ್ಡು ಕೊಟ್ಟು ಏನೇ ತಂದಿರ್ಬೋದು ಆ ಖುಷಿಗೆ ಸಮ ಅಲ್ಲ ಅಂತ ಹೇಳಿ ನನಗನ್ಸುತ್ತೆ. ನನಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಖುಷಿ ಕೂಡ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಹೇಳಿ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೊದಲಿಗೇನಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.